ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಎಫ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, ಶೇಖರ್ ನಗರ್, IB Road, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತಿರಂಗ ಯಾತ್ರೆ, ಮಾಜಿ ಸೈನಿಕರಿಗೆ ಸನ್ಮಾನ. ಒಳ ಮೀಸಲಾತಿ ಜಾತಿ ಗಣತಿಗೆ ಸರ್ವರ್ ಸಮಸ್ಯೆ, 1 ವಾರ ಕಾಲಾವಕಾಶ ವಿಸ್ತರಣೆಗೆ ಕೆಪಿ ಅನಿಲ್ ಕುಮಾರ್ ಮನವಿ. ದೈಹಿಕ ಸದೃಢತೆಗೆ ಕ್ರೀಡೆಗಳು ಸಹಕಾರಿ, ಪಾಪರೆಡ್ಡಿ. ಮತ್ತು 2 ಕಡೆಗಳಲ್ಲಿ ಮನೆ ಕಳ್ಳತನ, ಆರೋಪಿಗಳ ಬಂಧನ. 8 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, ನಗದು ವಶ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗದಿಂದ ಪ್ರಾರಂಭವಾಗಿರುವ ಗಣತಿ ಕಾರ್ಯವು ಸರ್ವರ್ ಸಮಸ್ಯೆಯಿಂದ ಆಮೆ ವೇಗದಲ್ಲಿ ನಡೆಯುತ್ತಿದ್ದು, ಕೂಡಲೇ 1 ವಾರ ಕಾಲಾವಕಾಶ ವಿಸ್ತರಿಸಬೇಕೆಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಪಿ ಅನಿಲ್ ಕುಮಾರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೇ 5ರಿಂದ ಪ್ರಾರಂಭವಾಗಿರುವ ಜಾತಿ ಗಣತಿಯಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಕುಟುಂಬದ ಮಾಹಿತಿಯನ್ನು ದಾಖಲೀಕರಿಸಬೇಕಿದೆ. ಆದರೆ ತಾಂತ್ರಿಕ ಸಮಸ್ಯೆಯಿಂದ ಆ್ಯಪ್ ಕಾರ್ಯನಿರ್ವಹಿಸುತ್ತಿಲ್ಲ. ಕುಟುಂಬದ ವರ್ಗದ ಮಾಹಿತಿ ದಾಖಲು ಮಾಡಲು ಸಾಧ್ಯವಾಗುತ್ತಿಲ್ಲ. ಮೇ 10ರಂದು ಜಿಲ್ಲೆಯಲ್ಲಿ ಒಂದೇ ಒಂದು ಕುಟುಂಬದ ಮಾಹಿತಿ ದಾಖಲೀಕರಿಸಲು ಆಗಿಲ್ಲ. ಆಧಾರ್ ಸಂಖ್ಯೆ ಹಾಗೂ ಜಾತಿ ಪ್ರಮಾಣ ಪತ್ರದ ಮಾಹಿತಿಯೂ ಆ್ಯಪ್ ಸ್ವೀಕರಿಸುತ್ತಿಲ್ಲ. ಸಮೀಕ್ಷೆ ಪ್ರಾರಂಭವಾಗಿ 6 ದಿನಗಳಾದರೂ ನಿರೀಕ್ಷಿತ ಮಟ್ಟದಲ್ಲಿ ಗಣತಿ ನಡೆದಿಲ್ಲ. 1 ವಾರ ಕಾಲಾವಕಾಶ ವಿಸ್ತರಿಸಲು ಮೇ 12ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದರು. ಮೇ 19ರಿಂದ ಬೂತ್ ಮಟ್ಟದಲ್ಲಿ ಸಮೀಕ್ಷೆ ನಡೆಯಲಿದೆ. ಎಲ್ಲರೂ ಹೋಗಿ ಮಾಹಿತಿ ನೀಡಲು ಸಾಧ್ಯವಾಗದೆ ಹೋಗಬಹುದು. ಕಾರಣ ಮನೆ ಸಮೀಕ್ಷೆಯೇ ವ್ಯವಸ್ಥಿತವಾಗಿ ನಡೆಯುವಂತೆ ಜಿಲ್ಲಾಡಳಿತ ಮತ್ತು ಆಯೋಗ ಮುಂದಾಗಬೇಕಿದೆ. 350 ಕುಟುಂಬಗಳಿಗೆ ಒಬ್ಬ ಗಣತಿ ಶಿಕ್ಷಕರನ್ನು ನೇಮಿಸಲಾಗಿದೆ. ಸರ್ವರ್ ಸಮಸ್ಯೆಯಿಂದ ಗಣತಿ ನಡೆಯದೇ ಇರುವುದರಿಂದ ಹೆಚ್ಚುವರಿ ಗಣತಿದಾರರನ್ನು ನೇಮಿಸಿ ಗಣತಿ ವೇಗ ಹೆಚ್ಚಿಸಬೇಕೆಂದರು. ಜನಾರ್ದನ ಹಳ್ಳಿಬೆಂಚಿ ಮಾತನಾಡಿ, ಒಂದು ಕುಟುಂಬದ ಮಾಹಿತಿ ಸಂಗ್ರಹಿಸಲು ಅರ್ಧ ಗಂಟೆಗೂ ಹೆಚ್ಚು ಸಮಯವಾಗಬೇಕಾಗುತ್ತಿದೆ. ಸರ್ವರ್ ಸಮಸ್ಯೆಯಿಂದ ಕುಟುಂಬಗಳ ಅಪೂರ್ಣ ಮಾಹಿತಿ ಪಡೆಯುವಂತಾಗಿದೆ. ಒಂದೇ ಕುಟುಂಬದಲ್ಲಿ ಬೇರೆ ಬೇರೆ ರೇಷನ್ ಕಾರ್ಡುಗಳು ಇರುವ ಮಾಹಿತಿ ದಾಖಲಾಗುತ್ತಿಲ್ಲ. ಆಧಾರ್ ಸಂಖ್ಯೆ ನಮೂದಿಸಿದರೂ ಆ್ಯಪ್ ಲೋಡ್ ಆಗುತ್ತಿಲ್ಲ. ಕೂಡಲೇ ತಾಂತ್ರಿಕ ಸಮಸ್ಯೆ ನಿವಾರಿಸಬೇಕೆಂದರು.
ಈ ಸಂದರ್ಭದಲ್ಲಿ ರಾಜು ಸಂಗಟಿ, ಮಣಿಕಂಠ, ರಾಮು, ಆರೋಲಿ, ಚಂದ್ರು, ಉರುಕುಂದಪ್ಪ, ಪ್ರವೀಣ್ ಇದ್ದರು. ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ನಗರದಲ್ಲಿ ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರು ತಿರಂಗಾ ಯಾತ್ರೆ ನಡೆಸಿದರು. ನಗರದ ಬಾಬು ಜಗಜೀವನರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ತಿರಂಗ ಯಾತ್ರೆ ನಡೆಸಲಾಯಿತು. ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡಿದ್ದ 9 ಮಾಜಿ ಸೈನಿಕರುಗಳು ಯಾತ್ರೆಯಲ್ಲಿ ಭಾಗವಹಿಸಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ಸನ್ನು ಸಂಭ್ರಮಿಸಿದರು. ತ್ರಿವರ್ಣ ಧ್ವಜವನ್ನು ಹಿಡಿದು ಮಾಜಿ ಸೈನಿಕರು, ಯುವಕರು ಮೆರವಣಿಗೆ ಮಾಡಿದರು. ಅಂಬೇಡ್ಕರ್ ವೃತ್ತದಲ್ಲಿ ಮಾಜಿ ಸೈನಿಕರಿಗೆ ಯುವಕರು ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಮಾಜಿ ಸೈನಿಕರೊಬ್ಬರು, ಈಗ ತಾತ್ಕಾಲಿಕ ಯುದ್ಧ ವಿರಾಮದ ಬಗ್ಗೆ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದಾರೆ. ಕಾಲು ಕೆರೆದುಕೊಂಡು ಬಂದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಈಗಾಗಲೇ ಕೊಟ್ಟಾಗಿದೆ. ಯುದ್ಧಕ್ಕೆ ಸಿದ್ಧರಾಗಿರಲು ಕರೆ ಬಂದಿದೆ. ಯುದ್ಧಕ್ಕೆ ಕರೆದರೆ ಯುದ್ಧ ಭೂಮಿಗೆ ಹೋಗಲು ಸಿದ್ಧರಿದ್ದೇವೆ ಅಂತ ಮಾಜಿ ಸೈನಿಕರು ಉತ್ಸಾಹ ವ್ಯಕ್ತಪಡಿಸಿದರು. ನಮ್ಮ ಗುರಿ ಉಗ್ರರ ಮೇಲಿತ್ತು. ನಾವು ಉಗ್ರ ಕ್ಯಾಂಪ್ಗಳನ್ನು ಹೊಡೆದುರುಳಿಸಿದ್ದಕ್ಕೆ ಪಾಕಿಸ್ತಾನಿಯರು ನಮ್ಮ ನಾಗರಿಕರ ಮೇಲೆ ದಾಳಿ ನಡೆಸಿದ್ದಾರೆ. 2 ದೇಶಗಳು ಯುದ್ಧ ಮಾಡುವಾಗ 3ನೇ ದೇಶ ಬಂದು ಕದನ ವಿರಾಮ ಮಾಡಿ ಎನ್ನುವುದು ಸಾಮಾನ್ಯ. ಈ ನಿಟ್ಟಿನಲ್ಲಿಯೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಕದನ ವಿರಾಮ ಮಾಡಿ ಎಂದು ಹೇಳುತ್ತಿದ್ದಾರೆ. ಪಾಕಿಸ್ತಾನ ಈಗಾಗಲೇ ಹಲವು ದೇಶಗಳ ಹೊಡೆತಕ್ಕೆ ನಲುಗಿ ಹೋಗಿದ್ದು, ಇದೀಗ ಭಾರತವನ್ನು ಕೆಣಕಿ ತಪ್ಪು ಮಾಡಿದೆ. ಅವರಲ್ಲಿ 6 ಕೋಟಿ ಸೈನಿಕರಿದ್ದರೆ ನಮ್ಮ ಭಾರತದಲ್ಲಿ 16 ಕೋಟಿ ಸೈನಿಕರಿದ್ದಾರೆ. ಯುದ್ಧಕ್ಕೆ ನಾವು ಎಂದಿಗೂ ಸಿದ್ಧರಾಗಿರುತ್ತೇವೆ ಎಂದು ತಿಳಿಸಿದರು. ಎಸ್ಸಿ ಪಟ್ಟಿಯಲ್ಲಿನ ಒಳ ಮೀಸಲಾತಿಗಾಗಿ ನಡೆದಂಥ ಒಂದು ಸುದೀರ್ಘವಾದಂಥ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ತನ್ನ ಒಪ್ಪಿಗೆಯನ್ನು ಸೂಚಿಸಿ ರಾಜ್ಯ ಸರ್ಕಾರಗಳಿಗೆ ಅದನ್ನು ಜಾರಿ ಕೊಡುವಂಥ ಒಂದು ಅಧಿಕಾರ ಇದೆ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟ ಮೇಲೆ ಇಡೀ ದೇಶದ ರಾಜ್ಯಗಳಲ್ಲಿ ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಒಂದು 2-3 ಕಡೆ ಈಗಾಗಲೇ ಅದು ಜಾರಿಯಾಗಿದೆ. ಬಟ್ ಕರ್ನಾಟಕದಲ್ಲಿ ನಾಗಮೋಹನ್ ದಾಸರವರ ನ್ಯಾಯಮೂರ್ತಿ ಇವರ ಒಂದು ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆಯಾಗಿ ಅದು ಇವತ್ತು ರಾಜ್ಯದಲ್ಲಿ ನಿಖರವಾದಂಥ ಒಂದು ದತ್ತಾಂಶ ಇಲ್ಲ. ಈ ಮೊದಲಿದ್ದಂಥ ಸದಾಶಿವ ಆಯೋಗದ ಒಂದು ವರದಿ ಇರ್ಬೋದು, ಇನ್ನಿತರ ಕಾಂತರಾಜ್ ವರದಿ ಇರ್ಬೋದು, ಇದರಲ್ಲಿ ಏಕೆ ಹೇಳಿ ಅನ್ನುವಂಥ ಒಂದಿಷ್ಟು ಗೊಂದಲ ಇರೋದ್ರಿಂದ ಕಡ್ಡಾಯವಾಗಿ ಮೂಲ ಜಾತಿಯನ್ನ ಬಳಸಿಲ್ಲ ಅಂದರೆ ಅದನ್ನು ವಿಂಗಡಿಸೋದು ಬಹಳ ಕಷ್ಟ ಆಗ್ತದೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮೇ 5ರಿಂದ ಪ್ರಾರಂಭ ಆಗಿದೆ. ಇದು ನಮಗೆ ಒಂದು ಈ ಸಲದ ಒಂದು ವರದಿ ನಿಖರವಾದಂಥ ಒಂದು ವರದಿ ಹೊರಬರ್ತದೆ ಅನ್ನುವಂಥ ಒಂದು ಸಂಪೂರ್ಣ ಭರವಸೆ. ಆದರೆ ಕೆಲವು ತಾಂತ್ರಿಕ ತೊಂದರೆಗಳಿಂದ ಈ ಸಮೀಕ್ಷೆ ತುಂಬ ಆಮೆಗತಿಯಲ್ಲಿ ಹೋಗ್ತಾ ಇದೆ. ಬಹಳ ಮುಖ್ಯವಾಗಿ ಸರ್ವರ್ ಪ್ರಾಬ್ಲಮ್ ಇದೆ. ನಿನ್ನೆ ಒಂದೇ ಒಂದು ಮನೆಯನ್ನ ಸರ್ವೆ ಮಾಡೋಕ್ಕಾಗಿಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲಿ. ಇದು ಒಂದು 2-3 ದಿವಸದಿಂದ ಸರ್ವರ್ ಪ್ರಾಬ್ಲಮ್ ಇದೆ. ನಾವು ಅದನ್ನ ಪ್ರಾರಂಭ ಮಾಡಬೇಕಾದ್ರೆ ಒಂದು 4 ಪ್ರಶ್ನೆಗಳು ಬರ್ತವೆ. ಮೊದಲು ಕುಟುಂಬದ ಒಂದು ಯಾವುದು ರೇಷನ್ ಕಾರ್ಡು, ಅದಾದ ನಂತರ ಎಸ್ಸಿನ ನಾನ್ ಎಸ್ಸಿನ ಅಂತ ಒಂದು ಬರ್ತದೆ. ಇದು ಆಪ್ಷನ್ ಆದ್ಮೇಲೆ ರೇಷನ್ ಕಾರ್ಡ್ ಹೊಡೆದ ಕೂಡಲೇ ಸಬ್ಮಿಟ್ ಮಾಡ್ಬೇಕು. ಅದಾದ ಕೂಡಲೇ ಮುಂದಿನ ಕ್ವಶನ್ಗಳೇ ಬರ್ತಾ ಇದೆ. ಹಂಗಾಗಿ ಈಗಾಗಲೇ ಒಂದು 5 ಬಿಟ್ಟು ಇವತ್ತು 6ನೇ ದಿವಸ ಆಯಿತು. ಈ ಸರ್ವೆ ತುಂಬ ಆಮೆಗತಿಯಲ್ಲಿ ಆಗ್ತಾ ಇದೆ. ಹಂಗಾಗಿ ನಾವು ಈಗಾಗಲೇ ನಿನ್ನೆ ಆಯೋಗಕ್ಕೆ ಒಂದು ಮೇಲ್ ಮುಖಾಂತರ ಮತ್ತು ಬೆಂಗಳೂರಿನಲ್ಲಿ ನಮ್ಮ ಮುಖಂಡರು ಕೂಡ ಭೇಟಿಯಾಗಿ ಈ ಸಮಸ್ಯೆಗಳನ್ನೆಲ್ಲ ತಿಳಿಸಿದ್ದಾರೆ. ಜೊತೆಗೆ ನಾಳೆ ನಾವು ಜಿಲ್ಲಾಧಿಕಾರಿಗಳಿಗೆ ಕೂಡ ಒಂದು ಮನವಿ ಪತ್ರ ಮೂಲಕ ನಾವು
ಈ ಸರ್ವರ್ ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕು. ಮತ್ತು ಈಗಾಗಲೇ 5 ದಿವಸ ಒಂದು ಸಮಯ ಹಾಳಾಗಿರೋದ್ರಿಂದ ಮತ್ತು ಪ್ರಾಕ್ಟಿಕಲ್ ಆಗಿ ಒಂದು ಮನೆಯಲ್ಲಿ ಒಂದು ಅರ್ಧ ತಾಸು ಇಡ್ತಾ ಇದೆ. ಒಂದು ಅರ್ಧ ಸರ್ವೆ ಆದಮೇಲೆ ಅದು ರೌಂಡ್ ತಿರುಗಿ ಮತ್ತೆ ಮೊದಲಿಂದ ತುಂಬುವಂಥ ಪ್ರಶ್ನೆ ಬರ್ತದೆ. ಹಾಗಾಗಿ ಇದಕ್ಕೆ ಇನ್ನೊಂದಿಷ್ಟು ಕಾಲಾವಕಾಶವನ್ನು ಕನಿಷ್ಠ 17ಕ್ಕೆ ಇದನ್ನು ಮುಕ್ತಾಯ ಮಾಡಬೇಕಂತಿದ್ದಾರೆ. ಅದನ್ನು ಒಂದು ವಾರಗಳ ಕಾಲ ಇದನ್ನು ಮನೆ ಸರ್ವೆಯನ್ನು ಬಹಳ ಮುಂದುವರಿಸಬೇಕು. 17ರ ನಂತರ ಕೂಡ ಬೂತ್ ಮಟ್ಟದಲ್ಲಿ ಕೂತ್ಕೊಂಡು ಅವರು ಜನರೇ ಬಂದು ಅಲ್ಲಿ ಬರೆಸುವಂಥ ಅಂದರೆ 19ರಿಂದ 3 ದಿವಸಗಳ ಕಾಲ ಅದನ್ನು ಪರಿಹರಿಸಬೇಕು. ಮತ್ತು ಇನ್ನೊಂದೇನೆಂದರೆ ಒಂದೊಂದು ಬೂತ್ ಮಟ್ಟದಲ್ಲಿ ಒಬ್ಬರು ಶಿಕ್ಷಕರನ್ನ ಹಾಕಿದ್ದಾರೆ. ಅವರೊಂದು 300-350 ಕುಟುಂಬಗಳು ಅವ್ರ ಲೀಸ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಸ್ಲಮ್ ಪ್ರದೇಶಗಳಲ್ಲಿ ಒಂದು ಕುಟುಂಬ ಅಂತ ಹೋದ್ರೆ ಅದೇ ಕುಟುಂಬದಲ್ಲಿ 3 ರೇಷನ್ ಕಾರ್ಡ್ ಇದೆ. ಅದು 3 ಕುಟುಂಬ ಅಂತ ಆಗ್ತದೆ. ಅಂದರೆ 1.5 ತಾಸು ಒಂದೇ ಮನೆಯಲ್ಲಿ ನಾವು ಕೂಡಿಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ಅವ್ರಿಗೆ ಈಗಾಗಲೇ ರಿಸರ್ವ್ ಅಲ್ಲಿ ಒಂದು ತಾಲೂಕಲ್ಲಿ 100 ಜನರನ್ನ ಇಟ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಅವ್ರನ್ನು ಕೂಡ ಜಾಯಿಂಟ್ ಆಗಿ ಕಳಿಸಿದ್ರೆ ಈ ಸರ್ವೆ ಸ್ವಲ್ಪ ಬೇಗ ಪಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಿ ಈ ಸರ್ವೆ ಆದಷ್ಟು ಸರ್ವರ್ ಸರಿಪಡಿಸಿದ ನಂತರ ಆ ಲೋಪದೋಷಗಳನ್ನ ಸರಿಪಡಿಸಿದ ನಂತರ ಒಂದು ಸರ್ವರ್ ಪ್ರಾಬ್ಲಮ್ ಸರಿಪಡಿಸಬೇಕು. ರೇಷನ್ ಕಾರ್ಡ್ ಇಲ್ಲಂದ್ರೂ ಕೂಡ ಆ ಸರ್ವೆಗೆ ಅವರು ಒಳಪಡಬೇಕು. ಅದಕ್ಕೆ ಬೇಕಾದಂಥ ಆ್ಯಪ್ನಲ್ಲಿರುವಂಥ ಬದಲಾವಣೆಯನ್ನು ಮಾಡ್ಕೋಬೇಕು. ಮತ್ತು ಇನ್ನೊಬ್ಬರು ಶಿಕ್ಷಕರನ್ನ ಅವ್ರ ಜೊತೆಗೆ ಸರ್ವೆ ಮಾಡುವಂಥ ಅವ್ರ ಶಿಕ್ಷಕ. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur.
ಮೊಬೈಲ್ 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮುನ್ನೂರು ಕಾಪು ಸಮಾಜದ ಯುವಕರು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಲು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದು ಮುನ್ನೂರು ಕಾಪು ಸಮಾಜ ಮುಖಂಡ ಹಾಗೂ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಯುವಕರಿಗೆ ಸಲಹೆ ನೀಡಿದರು. ಅವರು ಇಂದು ನಗರದ ರಾಜೇಂದ್ರಗಂಜ್ ರೈತ ಭವನದ ಹತ್ತಿರ ಮುನ್ನೂರು ಕಾಪು ಸಮಾಜ ವತಿಯಿಂದ ಹಮ್ಮಿಕೊಂಡಿದ್ದ 25ನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ಪ್ರಯುಕ್ತ ಮುನ್ನೂರು ಕಾಪು ಸಮಾಜದ ಪ್ರೀಲಿಯಂ ಕ್ರಿಕೆಟ್ ಲೀಗ್ಸ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ಮುನ್ನೂರು ಕಾಪು ಸಮಾಜ ಎಲ್ಲ ರಂಗಗಳಲ್ಲಿ ಗುರುತಿಸಿಕೊಂಡು ಈಗ ಕ್ರೀಡಾ ಸ್ಪರ್ಧೆಯಲ್ಲಿ ಉತ್ತಮ ಸ್ಥಾನಮಾನ ಪಡೆದುಕೊಂಡಿದೆ. ಇಂದಿನ ಸಮಾಜದ ಯುವಕರು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು. ಮುನ್ನೂರು ಕಾಪು ಸಮಾಜ ಯುವಕರು ಎಲ್ಲ ಸಮುದಾಯದವರೊಂದಿಗೆ ಅನನ್ಯ ಬಾಂಧವ್ಯ ಹೊಂದಬೇಕು ಎಂದರು. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಹಜ, ಆದರೆ ಕ್ರೀಡಾ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವುದೇ ದೊಡ್ಡ ಶಕ್ತಿ. ಸೋಲು ಗೆಲುವು ಎರಡೂ ಒಂದೇ, ಅದನ್ನು ಪ್ರತಿಯೊಬ್ಬರೂ ಕ್ರೀಡಾಪಟು ಸಮಾನಾಗಿ ಸ್ವೀಕರಿಸಬೇಕೆಂದರು. ಹಿಂದಿನ ನಮ್ಮ ಪೂರ್ವಜರು ಕೇವಲ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರು, ಆದರೆ ನಮ್ಮ ಸಮಾಜ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಹಾಗೂ ಸಾಮಾಜಿಕವಾಗಿ ಬಲಿಷ್ಠ ಸಮಾಜವಾಗಿ ಗುರುತಿಸಿಕೊಂಡಿದೆ ಎಂದರು. ಮುಂಗಾರು ಸಾಂಸ್ಕೃತಿಕ ರಾಯಚೂರು ನಾಡ ಹಬ್ಬ ಆರಂಭದ ಹಿನ್ನೆಲೆ ಕಳೆದ 17 ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿ ನಡೆಸಲಾಗುತ್ತಿದೆ. ಇಂದಿನಿಂದ 25ನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬದ ಆರಂಭದ ಹಿನ್ನೆಲೆ ಸಮಾಜದಿಂದ ಜೂನ್ 12ರವರೆಗೆ ಅನೇಕ ಕ್ರೀಡೆ ಸೇರಿ ಅನೇಕ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತದೆ. 25ನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬಕ್ಕೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ ಆಹ್ವಾನಿಸಿದ್ದು, 2 ರಾಜ್ಯದ ಮುಖ್ಯಮಂತ್ರಿಗಳು ಈ ಹಬ್ಬಕ್ಕೆ ಆಗಮಿಸಲಿದ್ದಾರೆ ಎಂದರು. ಈ ಬಾರಿ 25 ವರ್ಷದ ಮುಂಗಾರು ಬೆಳ್ಳಿ ಹಬ್ಬವನ್ನು ಭಾರಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಸಮಾಜದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಯುವಕರಿಗೆ ಸಲಹೆ ನೀಡಿದರು. ಮುನ್ನೂರು ಕಾಪು ಸಮಾಜಕ್ಕೆ ಲಕ್ಷ್ಮೀದೇವಿ ಒಲೆದು ಬಂದಿದ್ದಾಳೆ. ಹಣ ಮಾಡುವುದು ದೊಡ್ಡ ವಿಷಯವಲ್ಲ, ಮೊದಲು ಯುವಕರು ಆರೋಗ್ಯದ ಕಡೆ ಗಮನ ಹರಿಸಬೇಕು. ಯುವ ಜನತೆ ಹೆಚ್ಚಾಗಿ ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದರು. ಸಮಾಜದ ಯುವಕರಿಂದ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯಬೇಕು. ಆ ನಿಟ್ಟಿನಲ್ಲಿ ಯುವಕರಿಗೆ ಸಮಾಜದ ಸಹಕಾರ ನೀಡುತ್ತದೆ ಎಂದರು.
ಈ ಕ್ರೀಡಾಂಗಣ ಕಂಪ್ಲೀಟ್ 300 ಕಾಪು ಸಮಾಜ ಯುವಕರಾಗಿ ಮಾಡಿದಂತಾಗಿದೆ. ಪ್ರತಿದಿನವೂ ಯಾವುದಾದ್ರೂ ಒಂದು ತವರ್ಬಟ್ಟು ಇರ್ತದೆ. ಇದು ಉತ್ತಮವಾದಂಥ ಕೆಲಸ. ಇಂಥ ಉತ್ತಮವಾದ ಕೆಲಸವನ್ನು ನಾವು 300 ಕಾಪು ಸಮಾಜ ಮಕ್ಕಳು ಮಾಡಬೇಕಾಗಿದೆ. ಯಾಕಂದರೆ ನಾವು ಈ ರಾಯಚೂರಲ್ಲಿ ಸ್ಪೋರ್ಟ್ಸ್ನಲ್ಲಿ 300 ಕಾಪು ಸಮಾಜ ಯಾವಾಗಲೂ ಪ್ರಥಮ ಸ್ಥಾನದಲ್ಲಿದೆ. ಅಂತಹ ಕೆಲಸವನ್ನು ಈಗ ಬರುವಂಥ ಯುವಕರು ಮತ್ತೆ ಮಾಡಬೇಕಾಗಿದೆ. ಈ ಒಂದು ಕೆಲಸವನ್ನು ಮಾಡುವಂಥ ಎಲ್ಲ ಯುವಕ ಬಂಧುಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಹೋದ ಸಲ ಏನೇ ಕ್ರಿಕೆಟ್ನಲ್ಲಿ ಗೆದ್ದಂಥ ಜನರಿಗೆ ಸೋತಂಥ ಜನರಿಗೆ ಜಗಳಗಳಾಗುವಂತ ಕೇಳಿದೆ. ಆ ಥರ ಆಗಬಾರ್ದು. ಇದು ಸಮಾಜದಲ್ಲಿ ಎಲ್ಲರೂ ಅನ್ಯೋನ್ಯದಿಂದ ಇರಬೇಕು. ಇದು ಒಂದು ಕ್ರೀಡಾ ಆಟ ಇದೆ. ಸೋತವನು ಗೆದ್ದವನು ಅಷ್ಟೇ ಸಂತೋಷ ಪಡಬೇಕು. ಗೆದ್ದರೆ ನಕ್ಕತ್ತು ಹೋಗ್ಬೇಕು, ಸೋತ್ರೆ ಅಳಕತ್ತು ಹೋಗ್ಬೇಕಂತ ಇದು ಕ್ರೀಡೆ ಹೇಳ್ತಾ ಇಲ್ಲ. ನೀವು ನೋಡಿರಬೇಕು. ನಾನು ಮೂರು ಸಲ MLA ಸೋತರು ನಕ್ಕಂತ ಬಂದಿದ್ದೇನೆ. ನಾನು ಎಂದೂ ಅಳಲಿಲ್ಲ. ಅವರು ಮಾಡಿಲ್ಲ, ಇವರು ಮಾಡಿಲ್ಲ, ಅವನು ಈ ಥರ ಮಾಡಿದಂತ ಎಂದು ಆ ಥರ ಮಾತಾಡಲಿಲ್ಲ. ಕ್ರೀಡಾಪಟುವಾಗಿ ಸಂತೋಷದಿರಬೇಕು. ಕ್ರೀಡೆಯಲ್ಲಿ ಭಾಗವಹಿಸದೆ ಬಹಳ ದೊಡ್ಡದು. ಯಾವ ಕ್ರೀಡೆಯಲ್ಲಿ ಬಂದು ನಾವು ಭಾಗವಹಿಸ್ತೀವಲ್ಲ ಅದೇ ನಮ್ಮ ಶಕ್ತಿ. ಗೆಲ್ಲಲೇಬೇಕಂತಿಲ್ಲ, ಸೋಲು ಗೆಲುವು ಎರಡೂ ಒಂದೇ. ಅಂತಹ ಮನೋಭಾವನೆ ನೀವೆಲ್ಲರೂ ಬೆಳೆಸ್ಕೊಳ್ಬೇಕು. ಸೋತಾಗ ಅವನು ಗೆದ್ದು ಮುಂಚೆ ಜಗಳ ಆಡೋದು, ಅವನ ಮನೆಗೆ ಹೋಗೋದು, ಅವನು ಬೇಯೋದು, ಈ ಥರ ಮಾಡೋದ್ರಿಂದ ಕ್ರೀಡೆಗೆ ಅವಮರ್ಯಾದೆ ಆಗ್ತದೆ. ನಾವು ಮಾಡುವಂಥ ಈ ಕ್ರೀಡೆಗೆ ಅವಮರ್ಯಾದೆ ಆಗ್ತದೆ. ಯಾಕಂದರೆ ನಾವು ಕ್ರೀಡಾಪಟುಗಳು ಎಲ್ಲವೂ ಒಂದೇ ಥರ ನೋಡಬೇಕಾಗ್ತದೆ. ಅಂತಹ ವ್ಯವಸ್ಥೆಯಲ್ಲಿ ನೀವು ಬದುಕಬೇಕು. ಏನು ಮನೆಗೆ ಹೋದ್ಮೇಲೆ ನಾನು ಸೋತೆ ಅವನು ಇದು ಮಾಡಿದಂಥ ಅಂತಲ್ಲಿ ಜಗಳ ಆದರೆ ಸಮಾಜಕ್ಕೂ ಕೆಟ್ಟ ಹೆಸರು, ನಿಮಗೂ ಕೆಟ್ಟ ಹೆಸರು ಆಗ್ತದೆ. ಈ ಸಮಾಜ ಇಡೀ ರಾಯಚೂರು ನಗರದಲ್ಲಿ, ಇಡೀ ರಾಯಚೂರು ಜಿಲ್ಲೆಯಲ್ಲಿ ಉತ್ತಮ ಸ್ಥಾನವನ್ನು ಪಡೆದಿದೆ. ಎಲ್ಲ ಕೆಲಸಗಳಲ್ಲಿ 300 ಕಾಪು ಸಮಾಜ ಪ್ರಥಮ ಸ್ಥಾನದಲ್ಲಿದೆ. ಆ ಥರ ನಾವು ಬದುಕ್ತಾ ಇದ್ದೀವಿ. ಹಿಂದೆ ನಮ್ಮ ತಾತ ಮುತ್ತಾಂತಿದ್ದರು ಬರೀ ಒಕ್ಕಲ್ತನ ಮಾಡುವಂಥ ಜನ ಇದ್ದರು. ಒಕ್ಕಲ್ತನೇ ಮಾಡಬೇಕು, ಅಲ್ಲಿ ಬೆಳೆದಂತ ತಿನ್ನಬೇಕು, ಅದರಿಂದ ತೃಪ್ತಿ ಪಡಬೇಕಾಗ್ತಿತ್ತು. ಇವತ್ತು ನಮ್ಮ ಎಲ್ಲರೂ ವ್ಯಾಪಾರ ಮಾಡ್ತೀವಿ. ಎಲ್ಲ ವ್ಯಾಪಾರದಲ್ಲಾಗಲಿ, ನೀವು ಎಜುಕೇಷನ್ನಲ್ಲಾಗಲಿ, ಶಿಕ್ಷಣದಲ್ಲಾಗಲಿ ಎಲ್ಲದರಲ್ಲ ಪ್ರಥಮ ಆಗಿದ್ದೀವಿ. ಇವತ್ತು 300 ಕಾಪು ಸಮಾಜ ನಗರಸಭಾ ಸದಸ್ಯರು ನಗರಸಭೆಯಲ್ಲಿ 7 ಜನ ಇದ್ದಾರೆ. ಅದು ಹೈಯೆಸ್ಟ್. ನಾವು ರಿಸರ್ವೇಶನ್ ಅಂತ ಎಸ್ಸಿ ಸಮಾಜವೂ ಇಲ್ಲ, ಅಷ್ಟು ಜನ ನಾವು ಗೆದ್ದು ಹೋಗಿದ್ದೀವಿ. ಆ ಕಾರಣದಿಂದ ಎಲ್ಲಿ ನಮ್ಮ ಸಮಾಜದಲ್ಲಿ ವೋಟರ್ಸೇ ಇಲ್ಲ ಅಂತ ಸ್ಥಾನದಲ್ಲಿ ಗೆದ್ದು ಬಂದಂಥ 7ನೇ ವಾರ್ಡ್ ತಿಮ್ಮಾರೆಡ್ಡಿ ಅವರು ಎಲ್ಲ ಮೈನಾರಿಟಿ ವಾಸ ಮಾಡುವಂಥ ಜನ. ಅಲ್ಲಿಯೂ ನಾವು ಗೆದ್ದಿದ್ವಿ. ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ನರವ ಶ್ರೀನಿವಾಸ ರೆಡ್ಡಿ ಅವರು, ಅವರ ಹತ್ರವೂ ನಮ್ಮ ಜನ ವೋಟರ್ಸು ಒಂದು 10-15 ಜನ ಇರಬೇಕು. ಅಲ್ಲಿ ಎಲ್ಲ ಸಮಾಜ ಜೊತೆಗೆ ಒಂದಾದ್ರಿಂದ ಅವರು ಗೆದ್ದು ಬಂದಿದ್ದಾರೆ. 28 ತಿಮ್ಮಾರೆಡ್ಡಿ ಅವರು, ಅಲ್ಲಿಯೂ ನಮ್ಮ ಜನ ಕಡಿಮೆ, ಅಲ್ಲಿಯೂ ಗೆಲ್ತಾ ಇದ್ದೀವಿ. ಯಾಕಂದ್ರೆ ಇಡೀ ಸಮಾಜದಲ್ಲಿ ಎಲ್ಲ ಸಮಾಜ ಜನರು 300 ಕಾಪು ಸಮಾಜ ಪ್ರೀತಿ ಮಾಡ್ತಿದ್ದಾರೆ. 300 ಕಾಪು ಸಮಾಜದವರು ಒಳ್ಳೆಯವರು, ಉತ್ತಮ ಜನರು. ಏನೇ ವಚನ ಕೊಟ್ಟರೆ, ಏನೇ ಕೆಲಸ ಮಾಡ್ತೀವಿ ಬಂದರೆ ಮಾಡಿಕೊಳ್ಳುವಂಥ ಜನ. ಆ ಕಾರಣದಿಂದ ಈ ಒಂದು ವಿಚಾರದಿಂದಲೇ ಜನ 300 ಕಾಪು ಸಮಾಜನ ಎಲ್ಲ ಸಮಾಜದವರು ನಮ್ಮನ್ನು ಗೌರವದಿಂದ ಕಾಣ್ತಿದ್ದಾರೆ. ಆ ಗೌರವವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಆ ವಿಮರ್ಶೆಗಳಾಗಲಿ ಕೈಯಾಡಿಸುತ್ತದೆ ಅನ್ನೋ ಭಾವನೆ ಇಡೀ ಎಲ್ಲ ಸಮಾಜವಾಗಿದೆ. ಅದನ್ನು ನೀವು ಬರುವಂಥ ದಿನಗಳಲ್ಲಿ ಉಳಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಎಲ್ಲ ನಮ್ಮ ಯುವಕರ ಮೇಲೆ ಇದೆ. ಅಂತ ಉತ್ತಮ ರೀತಿಯಲ್ಲಿ ಬದುಕಿ ನಾವು ಉಪಯೋಗ ಬದುಕೋದಲ್ಲ, ಎಲ್ಲ ಸಮಾಜದ ಬದುಕಬೇಕು, ನಮ್ಮ ಜೊತೆಗೆ ಬದುಕಬೇಕು. ನಾವು ಒಬ್ಬ ಶ್ರೀಮಂತರಾದರಲ್ಲ, ಎಲ್ಲ ಜನರು ಶ್ರೀಮಂತರಾಗಬೇಕು. ಎಲ್ಲ ಈ ಸಂದರ್ಭದಲ್ಲಿ ಬಂಗಿ ನರಸರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ, ನರ್ವ ಶ್ರೀನಿವಾಸ ರೆಡ್ಡಿ, ಪೋಗಲ್ ಚಂದ್ರಶೇಖರ್ ರೆಡ್ಡಿ, ಯು ಗೋವಿಂದ ರೆಡ್ಡಿ, ಜಿ ನರಸರೆಡ್ಡಿ, ಜಿ ಪ್ರತಾಪ್ ರೆಡ್ಡಿ, ಎಸ್ ಜನಾರ್ದನ್ ರೆಡ್ಡಿ, ಜಿ ತಿಮ್ಮಾರೆಡ್ಡಿ, ಕೆ ರವೀಂದ್ರ ರೆಡ್ಡಿ, ಜಿ ವೀರೇಶ್ ರೆಡ್ಡಿ, ಭಂಗಿ ಮುನಿರೆಡ್ಡಿ, ಜಿ ಮಹೇಂದ್ರ ರೆಡ್ಡಿ, ಡ್ಯಾಡಿ ವೀರೇಶ್ ರೆಡ್ಡಿ, ಎನ್ ಭೀಮಾ ರೆಡ್ಡಿ, ಎ ವೀರ ರೆಡ್ಡಿ, ಜಿ ವಿಜಯರಾಜ್ ರೆಡ್ಡಿ ಹಾಗೂ ಸ್ನೂಕರ್ ಬ್ಯಾಚ್ ಎಲ್ಲ ಸದಸ್ಯರು, ಸಮಾಜದ ಯುವಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕು ಹಾಗೂ ಬಾಗಲಕೋಟೆಯಲ್ಲಿ ಮನೆ ಕಳ್ಳತನ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿ 8 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 2024 ಅಕ್ಟೋಬರ್ 11ರಂದು ಲಿಂಗಸ್ಗೂರು ತಾಲೂಕಿನ ಗುರುಗುಂಟ ಗ್ರಾಮದ ನಿವಾಸಿ ವಿರೂಪಾಕ್ಷಪ್ಪ ತಂದೆ ಗುರಪ್ಪ ಸಜ್ಜನ್ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಖದೀಮರು ಮನೆ ಬಾಗಿಲು ಮುರಿದು ಮನೆಯಲ್ಲಿ ಇದ್ದ 80,000 ಮೌಲ್ಯದ 2 ತೊಲೆಯ ಬಂಗಾರದ ಅವಲಕ್ಕಿ ಸರ, 30,000 ಮೌಲ್ಯದ 8 ಗ್ರಾಂ ಬಂಗಾರದ ಕಿವಿಯ ಹ್ಯಾಂಗಿಂಗ್ಸ್, 8 ತೊಲೆ ಬೆಳ್ಳಿಯ ಕಾಲು ಚೈನ ಹಾಗೂ 50,000 ನಗದು ಹಣ
ಒಟ್ಟು 2,43,000 ಬೆಲೆ ಬಾಳುವ ಬಂಗಾರದ ಆಭರಣಗಳು, ಬೆಳ್ಳಿ ಆಭರಣಗಳು ಮತ್ತು ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದರು. ಈ ಕುರಿತು ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಎಸ್ಪಿ ಪುಟ್ಟಮಾದಯ್ಯ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್, ಡಿಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಮಾರ್ಗದರ್ಶನದಲ್ಲಿ ಪ್ರಕರಣವನ್ನು ತನಿಖೆ ನಡೆಸಲಾಯಿತು. ಹಟ್ಟಿ ಪಟ್ಟಣದ ಪಾಮನಕಲ್ಲೂರು ಕ್ರಾಸ್ ಹತ್ತಿರ ಓರ್ವ ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆಗೆ ಒಳಪಡಿಸಿದಾಗ ಆರೋಪಿ ತಪ್ಪೊಪ್ಪಿಕೊಂಡು ಶರಣಾಗಿದ್ದು, ಬಂಧಿತ ಆರೋಪಿಯಿಂದ 20 ಗ್ರಾಂ ಅವಲಕ್ಕಿ ಸರ, 1,99,200 ರೂಪಾಯಿ, 4 ಗ್ರಾಂ ಕಿವಿಯ ಹ್ಯಾಂಗ್ಸ್, 39,840 ರೂಪಾಯಿ, ಒಟ್ಟು 44 ಗ್ರಾಂ ಬಂಗಾರದ ಆಭರಣಗಳು, ಒಟ್ಟು ಮೌಲ್ಯದ 4,38,240 ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಇದೇ ವೇಳೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳ್ಳತನ ನಡೆದಿದ್ದು, 21 ಗ್ರಾಂ ಬಂಗಾರದ ಲಾಂಗ್ ನೆಕ್ಲೆಸ್, 2,09,160 ರೂಪಾಯಿ, 9.9 ಗ್ರಾಂ ಬಂಗಾರದ ಸರ, ಒಟ್ಟು ಮೌಲ್ಯ 98,06,425 ಗ್ರಾಂ ಜುಮ್ಕಿ, ಒಟ್ಟು ಮೌಲ್ಯವು 24,900 ರೂಪಾಯಿ, 2.92 ಗ್ರಾಂ ಬಂಗಾರದ ರಿಂಗ್ಸ್, 29,083 ರೂಪಾಯಿಗಳು, ಒಟ್ಟು 36.32 ಗ್ರಾಂ ಬಂಗಾರದ ಆಭರಣಗಳು, ಮೌಲ್ಯ 3,61,747 ರೂಪಾಯಿಗಳು, ಒಟ್ಟು 80.32 ಗ್ರಾಂ ಬಂಗಾರದ ಆಭರಣಗಳು, ಮೌಲ್ಯ 8 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಆರೋಪಿತ ಮತ್ತು ಕಳ್ಳನ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಹಟ್ಟಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹೊಸ್ಕೇರಪ್ಪ, ಕೆ. ಧರ್ಮಣ್ಣ, ಪಿಎಸ್ಐ ಶೇಖ್ ರೆಹಮಾನ್, ಎಎಸ್ಐ ಹಾಗೂ ಸಿಬ್ಬಂದಿಯವರಾದ ನಾರಾಯಣ, ಬಸವರಾಜ್, ವಿಶ್ವನಾಥ್, ಬಸವರಾಜ್, ವಿಜಯ, ಬಸವರಾಜ್, ಅಮರೇಶ್, ಶರಣಬಸವ, ನಾಗಾರ್ಜುನ ಹಾಗೂ ಅಜೀಂ ಪಾಷಾ ಜಿಲ್ಲಾ ಪೊಲೀಸ್ ಕಚೇರಿ ಒಳಗೊಂಡ ವಿಶೇಷ ತಂಡ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಿರಂಗ ಯಾತ್ರೆ, ಮಾಜಿ ಸೈನಿಕರಿಗೆ ಸನ್ಮಾನ. ಒಳ ಮೀಸಲಾತಿ ಜಾತಿ ಗಣತಿಗೆ ಸರ್ವರ್ ಸಮಸ್ಯೆ, 1 ವಾರ ಕಾಲಾವಕಾಶ ವಿಸ್ತರಣೆಗೆ ಕೆಪಿ ಅನಿಲ್ ಕುಮಾರ್ ಮನವಿ. ದೈಹಿಕ ಸದೃಢತೆಗೆ ಕ್ರೀಡೆಗಳು ಸಹಕಾರಿ, ಪಾಪರೆಡ್ಡಿ. ಮತ್ತು 2 ಕಡೆಗಳಲ್ಲಿ ಮನೆ ಕಳ್ಳತನ, ಆರೋಪಿಗಳ ಬಂಧನ, 8 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, ನಗದು ವಶ. ವಾರ್ತೆಗಳನ್ನು ಪ್ರವೇಶಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, ಶೇಖರ್ ನಗರ್, IB Road, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.